Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಬ್ಬರದ ಪ್ರಚಾರ ನಡೀತಿದೆ. ವಾಕ್ಸಮರವು ಜೋರಾಗಿದೆ. ಒಂದ್ ಕಡೆ ಮತಬೇಟೆಯಲ್ಲಿ ನಾಯಕರು ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಮತದಾನದ ದಿನಕ್ಕೆ ಆಯೋಗ ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು 3 ದಿನ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಮೊದಲ ಹಂತದ ಮತದಾನಕ್ಕೆ 2 ದಿನವಷ್ಟೇ ಬಾಕಿ. ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ, 3 ದಿನ ಮದ್ಯ ನಿಷೇಧ. ಏಪ್ರಿಲ್ 26 ಅಂದ್ರೆ ಇದೇ ಶುಕ್ರವಾರ ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. 14 ಜಿಲ್ಲೆಗಳಲ್ಲಿ ಮೊದಲ ಹಂತದ ವೋಟಿಂಗ್ ನಡೆಯಲಿದೆ. ನಾಳೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಸಮಾವೇಶ, ಮೆರವಣಿಗೆ, ಧ್ವನಿವರ್ಧಕಗಳ ಸದ್ದು ಕೂಡ ಬಂದಾಗಲಿದೆ. ಇನ್ನು ಮತದಾನ ನಡೆಯುವ 14 ಜಿಲ್ಲೆಗಳಲ್ಲಿ 3 ದಿನ ಮದ್ಯ ಮಾರಾಟ ಸ್ಥಗಿತವಾಗಿರುತ್ತೆ. ನಾಳೆ ಸಂಜೆ 6 ಗಂಟೆಯಿಂದ ಶುಕ್ರವಾರದ ತನಕ ಮದ್ಯ ಮಾರಾಟಕ್ಕೆ ನಿಷೇಧ ಬೀಳಲಿದೆ. 3 ದಿನ ಎಲ್ಲಿಯೂ ಎಣ್ಣೆ ಮಾರಾಟ ಮಾಡಂಗಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ನೀಡಬಹುದು, ಆದರೆ ಮದ್ಯ ಮಾರಂಗಿಲ್ಲ. ಮತದಾನಕ್ಕಾಗಿ ತವರಿಗೆ ತೆರಳು ಜನರು ಸಜ್ಜು. ಮತದಾರರ ಕರೆತರಲು ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್. ಒಂದೊಂದು ಮತವನ್ನ ಲೆಕ್ಕ ಹಾಕ್ತಿರುವ ನಾಯಕರು ಹೊರ ಊರುಗಳಲ್ಲಿರೋ ಮತದಾರರನ್ನ ಕರೆತರಲು ಬಸ್ಗಳನ್ನ ಕಳುಹಿಸುತ್ತಿದ್ದಾರೆ. ಹೀಗಾಗಿ ಖಾಸಗಿ ಬಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲೂ ಬೆಂಗಳೂರಿನಿಂದ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಮಂಡ್ಯ, ಮೈಸೂರಿಗೆ ಹೋಗುವ ಬಸ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕರಾವಳಿ ಭಾಗಕ್ಕೆ ಈಗಾಗಲೇ 300ಕ್ಕೂ ಅಧಿಕ ಬಸ್ಗಳು ಬುಕ್ ಆಗಿವೆ. ಖಂಡಿತ ಚುನಾವಣೆಗೆ ಏನು ಯಾರು ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ದರವನ್ನು ಏರಿಸಿಲ್ಲ. ಇದು ರೆಗ್ಯುಲರ್ ಆಗಿ ಏಪ್ರಿಲ್ 15 ನಂತರದಲ್ಲಿ ಏನು ಸೀಸನ್ ಇರುತ್ತೆ, ಈ ಸಮ್ಮರ್ ಸೀಸನ್ನು, ಇದು ಮಂಗಳೂರು ಮತ್ತು ಬೆಳಗಾಂ ಈ ಭಾಗದಲ್ಲಿ ಮಾತ್ರ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಕಳೆದ ಬಾರಿ ಹೇಗೆ ಒಂದು 200-250 ರೂಪಾಯಿ 300 ರೂಪಾಯಿ ಜಾಸ್ತಿ ಆಗಿತ್ತು, ಅದೇ ರೀತಿ ಈಗ ಕೂಡ ಮೊನ್ನೆ 15ನೇ ತಾರೀಕಿಂದನೇ ಆಲ್ರೆಡಿ ರೇಟ್ ರೈಸ್ ಆಗಿದೆ. ಇನ್ನು ಮತದಾನಕ್ಕಾಗಿ ಊರಿಗೆ ಹೋಗೋಣ ಅಂತ ಬಸ್ ಬುಕ್ ಮಾಡಿದವರಿಗೆ ಶಾಕ್ ತಡ್ತದೆ. ಬೆಂಗಳೂರಿನಿಂದ ಮಂಗಳೂರಿಗೆ 500ರಿಂದ 1,000 ರೂಪಾಯಿ ತನಕ ಬಸ್ ಟಿಕೆಟ್ ರೇಟ್ ಇತ್ತು. ಆದರೆ ಮತದಾನದ ಹಿಂದಿನ ದಿನ ಅಂದ್ರೆ ಏಪ್ರಿಲ್ 25ಕ್ಕೆ ಟಿಕೆಟ್ ದರ 1,600 ರೂಪಾಯಿಯಿಂದ 1,950 ರೂಪಾಯಿ ಆಗಿದೆ. ಬೆಂಗಳೂರಿನಿಂದ ಉಡುಪಿಗೆ 600ರಿಂದ 990 ರೂಪಾಯಿ ತನಕ ಟಿಕೆಟ್ ರೇಟ್ ಇತ್ತು. ಆದ್ರೀಗ 1,650ರಿಂದ 1,950 ರೂಪಾಯಿ ತನಕ ಆಗಿದೆ. ಹಾಸನಕ್ಕೆ 650ರಿಂದ 850 ರೂಪಾಯಿಗೆಲ್ಲ ಬಸ್ನಲ್ಲಿ ಹೋಗ್ತಿದ್ರು. ಆದ್ರೀಗ 1,200ರಿಂದ 1,600 ರೂಪಾಯಿ ಕೇಳ್ತಿದ್ದಾರೆ. 450ರಿಂದ 650ಕ್ಕೆಲ್ಲ ಚಿತ್ರದುರ್ಗಕ್ಕೆ ಬೆಂಗಳೂರಿನಲ್ಲಿ ಇದ್ದವರು ಹೋಗ್ತಿದ್ರು. ಅವರ ಬಳಿ ಈಗ 800ರಿಂದ 1,200 ರೂಪಾಯಿ ಕೇಳ್ತಿದ್ದಾರೆ. ಏನೇ ಹೇಳಿ, ಒಂದ್ ಕಡೆ ಮತದಾನಕ್ಕೆ ತೆರಳಲು ಜನರು ತಲೆ ಕೆಡಿಸಿಕೊಂಡಿದ್ದಾರೆ. ಆದರೆ ಖಾಸಗಿ ಬಸ್ನವರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.